ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 29 ಕಳೆದ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರಿಗೆ ಈ ಜುಲೈ ಮೊದಲ ವಾರದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳನ್ನು ತರಲಿದೆ? ಈ ಜೂನ್ 20ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜೂನ್ 29ರ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನವನ್ನು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡದ ಸಮಯವಾಗಿರ್ತದೆ. ಶನಿಯ ಸಾಡೆ ಸಾತಿಯ 2ನೇ ಹಂತದಲ್ಲಿ ಇರುವಾಗ ಶನಿಯು ನಿರಂತರವಾಗಿ ಈ ರಾಶಿಯವರಿಗೆ ಶಿಸ್ತನ್ನು ಕಲಿಸಲಿದ್ದಾರೆ. ಅದರಲ್ಲೂ ತಿಂಗಳ ಮೊದಲನೇ ವಾರದಲ್ಲಿಯೇ ನಿಮ್ಮ ಸಂಪತ್ತು ಮತ್ತು ಲಾಭದ ಅಧಿಪತಿಯಾಗಿರ್ತಕ್ಕಂತಹ ಗುರು 6ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಉತ್ತುಂಗ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿದ ಕಾರಣದಿಂದ 6ನೇ ಮನೆಗೆ ಗುರುವಿನ ಆಗಮನ ಆಗುವ ಕಾರಣ ಯಾವುದೇ ರೀತಿಯ ಚಿಂತೆಯನ್ನು ಮಾಡುವಂತಹ ಅವಶ್ಯಕತೆ ಈ ರಾಶಿಯವರಿಗೆ ಎದುರಾಗೋದಿಲ್ಲ. ಏಕೆಂದರೆ ಉತ್ತುಂಗ ಸ್ಥಾನದಲ್ಲಿ ನಿಮ್ಮನ್ನು ದೀರ್ಘಕಾಲದ ಸಮಸ್ಯೆಗಳಿಂದ ಬಹಳ ಮುಕ್ತಗೊಳಿಸ್ತಾ ಬಂದಿದ್ದಾರೆ ಗುರುದೇವ. ಹಾಗೆ 4ನೇ ಮನೆಯಲ್ಲಿ ಮಂಗಳನ ಸಂಚಾರವು ಉಂಟಾಗುವ ಕಾರಣ ಆಸ್ತಿ ವಿಷಯಗಳಲ್ಲೂ ಕೂಡ ಈ ರಾಶಿಯವರಿಗೆ ಬಹಳಷ್ಟು ಗೊಂದಲವು ಇರುತ್ತದೆ. ಆದರೆ ಈ ಜೂನ್ 29ರ ನಂತರ ಈ ರಾಶಿಯವರಿಗೆ ಕುಟುಂಬದ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಅವಕಾಶಗಳು ಮತ್ತು ತಾಳ್ಮೆಯು ಬೇಕಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ, ಹಾಗೆ ಅವುಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಗುರುವು ಈ ಮೊದಲೇ ಹೇಳಿದಂತೆ ಜೂನ್ ಮೊದಲ ವಾರದಲ್ಲಿ ಪ್ರವೇಶವನ್ನು ಮಾಡಿದ್ದ ಕಾರಣದಿಂದ ಈ ರಾಶಿಯವರು ಹಳೆಯ ಸಾಲಗಳನ್ನು ತೀರಿಸೋದಿರ್ಬೋದು, ವಿರೋಧಿಗಳ ಮೇಲೆ ಜಯವನ್ನು ಸಾಧಿಸೋದಿರ್ಬೋದು, ಆರೋಗ್ಯ ರಕ್ಷಣೆ ಮತ್ತು ಸೇವಾ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ಈ ಜೂನ್ ತಿಂಗಳ ಕೊನೆವರೆಗೂ ಕಂಡಿರ್ತೀರಿ. ಹಾಗೆ ಈ ಜುಲೈ ಮೊದಲ ವಾರವೂ ಕೂಡ ಗುರುವಿನ ಬೆಂಬಲವು ನಿಮಗೆ ಸಿಗುವ ಕಾರಣ ವಿರೋಧಿಗಳ ಮೇಲೆ ಜಯವನ್ನು ಸಾಧಿಸಲಿದ್ದೀರಿ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ಕಲಾವಿದರಿಗೆ ಲಾಭವನ್ನು ಶುಕ್ರನು ತಂದುಕೊಳ್ಳಿದ್ದಾನೆ. ಅದಾದ ನಂತರ 6ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಗುರುವಿನ ಸಂಯೋಗ ಹಾಗೆ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆ ಮತ್ತು ಸಹೋದ್ಯೋಗಿಗಳಿಂದ ಸಹಕಾರವನ್ನು ಕೂಡ ಉಂಟು ಮಾಡಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಂತಹ ಸೂರ್ಯನು ಅದಾದ ನಂತರ 5ನೇ ಮನೆಗೆ ಪ್ರವೇಶವನ್ನು ಮಾಡಿ ಮಿಥುನ ರಾಶಿಯಲ್ಲಿ ಇರಲಿದ್ದು ಮಕ್ಕಳ ಪ್ರಗತಿಗೆ ಸಾಕಷ್ಟು ಅನುಕೂಲಕರವಾದಂತಹ ಬೆಳವಣಿಗೆಯನ್ನು ತರಲಿದ್ದು, ಹಾಗೆ ನಿಮ್ಮ ಪ್ರೇಮ ಸಂಬಂಧಗಳು ಕೂಡ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಈ 3ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಇದ್ದಂತಹ ಮಂಗಳನು ಅದಾದ ನಂತರ 4ನೇ ಮನೆಗೆ ಪ್ರವೇಶ ಮಾಡಿ ರಿಯಲ್ ಎಸ್ಟೇಟ್ ಖರೀದಿಯ ವಿಚಾರದಲ್ಲಿರ್ಬೋದು, ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನ ವಾತಾವರಣವನ್ನು ಕೂಡ ಮಂಗಳನ ಸಂಚಾರವು ಈ ತಿಂಗಳ ಕೊನೆವರೆಗೂ ಕೂಡ ಉಂಟು ಮಾಡಬಹುದು. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಂತಹ ಬುಧನು 6ನೇ ಮನೆಗೆ ಪ್ರವೇಶವನ್ನು ಮಾಡಿ ಉತ್ತುಂಗದಲ್ಲಿರುವ ಗುರುವಿನ ಜೊತೆಗೆ ಸೇರಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನಿಮಗೆ ನೀಡಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಸಾಡೆ ಸಾತಿಯ 2ನೇ ಹಂತದಲ್ಲಿ ಇರೋದರಿಂದ ಕುಟುಂಬದ ಜವಾಬ್ದಾರಿಗಳು ಕೂಡ ಈ ರಾಶಿಯವರಿಗೆ ಹೆಚ್ಚಾಗ್ಬೋದು. ಅದರಲ್ಲೂ ಈ ಜುಲೈ ತಿಂಗಳಿನಲ್ಲೂ ಕೂಡ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಕಠಿಣ ಮಾತಿನಿಂದ ದೂರವಿರುವುದು ಈ ರಾಶಿಯವರಿಗೆ ಹೊಳಿತು. ಹಾಗೆ ನಿಮ್ಮ ಆರ್ಥಿಕತೆಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು
ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಮೊದಲೇ ಹೇಳಿದಂತೆ ಈ ಜೂನ್ 29 ನಂತರ 3ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಸಾಕ್ತಿರತಕ್ಕಂತಹ ಗ್ರಹಗಳು ನಿಮ್ಮ ಧೈರ್ಯವನ್ನು ತುಂಬುತ್ತಾ ಬರ್ತವೆ. ಹಾಗೆ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಇದು ಬಹಳಷ್ಟು ಸಹಾಯವನ್ನು ಮಾಡಲಿದೆ. ಗುರು ನಿಮ್ಮ 6ನೇ ಮನೆಯನ್ನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ, ಹಾಗೆ ಅದೇ ಜಾಗದಲ್ಲಿ ಶುಕ್ರನು ಕೂಡ ಪ್ರವೇಶವನ್ನು ಮಾಡಿರೋದರಿಂದ ನಿಮ್ಮ ಕಚೇರಿ ಮೇಜಿನ ಮೇಲೆ ಫೈಲ್ಗಳು ರಾಶಿಯಾಗುವಂತಹ ಚಾನ್ಸಸ್ ಕೂಡ ಇರಲಿದೆ. ನಿಮ್ಮ ಕೆಲಸದ ಹೊರೆ ಹೆಚ್ಚಾದಂತೆಯೇ ನೀವು ಉತ್ತಮವಾದಂತಹ ಮನ್ನಣೆಯನ್ನು ಕೂಡ ಕಾಣ್ತಾ ಬರ್ತೀರಿ. ಏಕೆಂದರೆ 6ನೇ ಮನೆಯಲ್ಲಿ ಗುರು ಇರೋ ಕಾರಣ ನಿಮ್ಮ ಎಲ್ಲ ಸವಾಲುಗಳನ್ನು ನೀವು ಸುಲಭವಾಗಿ ನಿವಾರಿಸಲು ನಿಮಗೆ ಇದು ಸಹಾಯವನ್ನು ಮಾಡಿದೆ. ವೈದ್ಯರಿರ್ಬೋದು, ವಕೀಲರು, ಮಾನವ ಸಂಪನ್ಮೂಲ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ ಉತ್ತಮವಾದಂತಹ ಮನ್ನಣೆಯನ್ನು ಈ ಜುಲೈ ಮೊದಲ ವಾರವೂ ಕೂಡ ತರಲಿದೆ. ಇದರಿಂದ ಸಂಪೂರ್ಣ ಬೆಂಬಲ ಮತ್ತು ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಈ ಕುಂಭರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯ ವ್ಯಾಪಾರ ಮಾಲೀಕರಿಗೆ ತುಂಬ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ನೀವು ಬ್ಯಾಂಕುಗಳ ಸುತ್ತಲೂ ಓಡಾಡ್ತಿದ್ರೆ 6ನೇ ಮನೆಯಲ್ಲಿ ಉಂಟಾದಂತಹ ಗುರುವಿನ ಸಂಚಾರದಿಂದಾಗಿ ನೀವು ಸಾಲವನ್ನು ಸುಲಭವಾಗಿ ಅನುಮೋದಿಸುವುದು ಖಚಿತಪಡಿಸ್ತಾ ಹೋಗ್ತದೆ. ಅದರಲ್ಲೂ ಸೂರ್ಯನು 5ನೇ ಮನೆಗೆ ಈ ಮೊದಲೇ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ವಿವೇಚನೆ ಮತ್ತು ಬುದ್ಧಿವಂತಿಕೆಯು ಬಹಳಷ್ಟು ಗ್ರಾಹಕರನ್ನು ಆಕರ್ಷಿಸ್ತಾ ಹೋಗ್ತದೆ. ಹಾಗೆ ಮಂಗಳನು 4ನೇ ಮನೆಗೆ ಸ್ಥಳಾಂತರವನ್ನು ಕೂಡ ಮಾಡಿರೋದರಿಂದ ವಾಹನಗಳು, ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಿರೋರಿಗೆ ಬಹಳ ವೇಗವಾಗಿ ವ್ಯವಹಾರಗಳು ನಡೀತಾ ಬರ್ತವೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಜೂನ್ 29 ನಂತರವೂ ಕೂಡ ಸಾಕಷ್ಟು ಲಾಭಗಳನ್ನು ಕಾಣ್ತಾ ಬರ್ತೀರಿ. ಏಕೆಂದರೆ ಗುರು, ಶುಕ್ರ ಮತ್ತು ಬುಧನ ಸಂಚಾರವು ಈ ಒಂದೇ ಹಾದಿಯಲ್ಲಿ ಇರುವ ಕಾರಣ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳ ಜೊತೆಗೆ ಅದೃಷ್ಟವನ್ನು ಕೂಡ ಕಾಣಲಿದ್ದೀರಿ. ಹಣ ಗಳಿಸುವುದರಲ್ಲಿ ಹಳೆಯ ಸಾಲಗಳನ್ನು ತೀರಿಸುವತ್ತ ನಿಮ್ಮ ಆದ್ಯತೆಯನ್ನು ಬದಲಾಯಿಸ್ತಾ ಹೋಗ್ತೀರಿ. ನಿಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದಂತಹ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲಾಗುವುದಿಲ್ಲ. ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡಲು ಇದು ಬಳಕೆಯಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಹಾಗೆ ಶನಿಯೂ ಕೂಡ 2ನೇ ಮನೆಯಲ್ಲಿ ಇರೋದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಸ್ತಾ ಬರ್ತಾರೆ. ಹಾಗೆ ಮಂಗಳನು 4ನೇ ಮನೆಗೆ ಸ್ಥಳಾಂತರಗೊಂಡ ನಂತರ ಹೊಸ ಮನೆ ಖರೀದಿಸಲು ಅಥವಾ ಭೂಮಿಗೆ ಮುಂಗಡ ಹಣ ಪಾವತಿ ಮಾಡಲು ಸ್ವಲ್ಪ ಹೂಡಿಕೆಯನ್ನು ಮಾಡ್ತಾ ಹೋಗ್ತೀರಿ. ಇದು ಭವಿಷ್ಯಕ್ಕೆ ಉತ್ತಮವಾದ ನಿರ್ಧಾರವೆಂದು ಸಾಬೀತಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಮೊದಲೇ ಹೇಳಿದಂತೆ ಗುರು ಶುಕ್ರರ ಸಂಯೋಗದಿಂದಾಗಿ ಈ ರಾಶಿಯವರಿಗೆ ಹಾರ್ಮೋನುಗಳ ಅಸಮತೋಲನ ಸಮಸ್ಯೆಗಳಿಂದ ಬಹಳಷ್ಟು ತೊಂದರೆಗಳು ಉಂಟಾಗಿರ್ಬೋದು. ಆದರೆ ಮಂಗಳನು 4ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ದೇಹದಲ್ಲಿ ಆಮ್ಲೀಯತೆ ಹೆಚ್ಚಾಗುವಂತಹ ಸಾಧ್ಯತೆ ಇರಲಿದೆ. ನಿಯಮಿತವಾಗಿ ಯೋಗವನ್ನು ಮಾಡ್ತಾ ಬನ್ನಿ. ಹಾಗೆ ಧ್ಯಾನವು ನಿಮಗೆ ಮಾನಸಿಕ ಶಾಂತಿ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸುವ ಕಾರಣ ನಿಮ್ಮ ದೈನಂದಿನ ಜೀವನದಲ್ಲಿ ಧ್ಯಾನ ಮತ್ತು ವ್ಯಾಯಾಮವನ್ನು ಅಳವಡಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮ ಕುಟುಂಬ ಜೀವನದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆ ತೀರಾ ಅಗತ್ಯವಾಗಿರಲಿದೆ. ಏಕೆಂದರೆ 2ನೇ ಮನೆಯಲ್ಲಿ ಶನಿಯು ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಹೆಚ್ಚಿಸಲಿದ್ದು ಇದು ನಿಮ್ಮ ಮನೆಯ ವಾತಾವರಣವನ್ನು ಸ್ವಲ್ಪ ಬಿಸಿಯಾಗಿಸ್ಬೋದು. ಹಾಗೆ ಈ ಜೂನ್ 29 ನಂತರವೂ ಕೂಡ ತಾಯಿಯೊಂದಿಗೆ ವಾದಗಳು ನಡೆಯುವಂತಹ ಸಾಧ್ಯತೆ ಇರ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಈ ಜುಲೈ ಮೊದಲ ವಾರವೂ ಕೂಡ ಇದೇ ರೀತಿಯ ಎಚ್ಚರಿಕೆಯೂ ಕೂಡ ಈ ರಾಶಿಯವರಿಗೆ ಬೇಕಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದಂತಹ ವಿದ್ಯಾರ್ಥಿಗಳಿಗೆ ಖಚಿತವಾದಂತಹ ಅಸ್ತ್ರವಾಗಿ ಇದು ಕಾರ್ಯವನ್ನು ನಿರ್ವಹಿಸಲಿದೆ. ಶಿಕ್ಷಣದ ಸೂಚಕನಾದಂತಹ ಗುರು 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರುವ ಕಾರಣ ಬ್ಯಾಂಕಿಂಗ್, ಕಾನೂನು ಮತ್ತು ಆಡಳಿತ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ 100% ಯಶಸ್ಸನ್ನು ಇದು ಖಚಿತಪಡಿಸಲಿದೆ. ಈ ಜುಲೈ ಮೊದಲ ವಾರವೂ ಕೂಡ ತನ್ನದೇ ಆದ ರಾಶಿಯಲ್ಲಿ ಇರೋ ಕಾರಣ ನಿಮ್ಮ ಸ್ಮರಣಾಶಕ್ತಿ ಮತ್ತು ಏಕಾಗ್ರತೆ ಬಹಳ ಅತ್ಯುತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಈ ಜೂನ್ 29 ನಂತರ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ನೋಡ್ತಾ ಬರೋದಾದರೆ ಮೊದಲನೇದಾಗಿ 2ನೇ ಮನೆಯಲ್ಲಿ ಶನಿಯ ಸಾಡೆಸಾತಿಯ ದುಷ್ಪರಿಣಾಮಗಳನ್ನು ತೊಡೆದುಹಾಕಲು ಮತ್ತು ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ಶನಿವಾರ ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಸಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ
ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಶನಿದೇವರು ನಿಮಗೆ ಶಿಸ್ತಿನ ಪಾಠವನ್ನು ಕಲಿಸಲಿದ್ದಾರೆ. ಇನ್ನು 4ನೇ ಮನೆಯಲ್ಲಿ ಮಂಗಳ ಇರುವುದರಿಂದ ಕುಟುಂಬದಲ್ಲಿ ಅಶಾಂತಿ ಉಂಟಾಗುವುದನ್ನು ತಪ್ಪಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ, ಹಾಗೆ ಹನುಮಂತನನ್ನು ಕೂಡ ಪೂಜಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ಹಾಗೆ ಪ್ರತಿ ಗುರುವಾರದಂದು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸುವುದರ ಜೊತೆಗೆ ಪ್ರತಿ ಗುರುವಾರದಂದು ಹಳದಿ ಬಟ್ಟೆಗಳನ್ನು ಧರಿಸಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.